ಮುಳಬಾಗಿಲು ಮಳೆಗಾಗಿ ಆಂಜನಾದ್ರಿ ಬೆಟ್ಟದಲ್ಲಿ ವಿಶೇಷ ಪೂಜೆ. ಬರಗಾಲದ ಸಂಕಷ್ಟ ನಿವಾರಣೆಗೆ ತಂಬಿಟ್ಟು ಸಮರ್ಪಿಸಿ ಮಳೆರಾಯನ ಮೊರೆ ಹೋದ ಗ್ರಾಮಸ್ಥರು. ಅಂಜನಾದ್ರಿ ಕರೆಯುತ್ತಿದೆ ಮಳೆರಾಯ. ಅಂಜನಾದ್ರಿ ಕರೆಯುತ್ತಿದೆ ಮಳೆರಾಯ, ಬತ್ತಿದ ಭೂಮಿಗೆ ಜೀವವ ಕೊಡುರಾಯ. ತಂಬಿಟ್ಟು ತಂದು ಭಕ್ತರು ನಿಂತಿದ್ದಾರೆ, ಕರುಣೆ ತೋರಿ ಮಳೆಯ ಸುರಿಸಯ್ಯ. ರಾಜರ ಕಾಲದ ರಥಗಳ ಸದ್ದು, ಕುದುರೆಗಳ ಓಟದ ಗಂಭೀರ ನಾದ, ಆನೆಗಳ ಮುಂದೆ ಕಹಳೆ ಮೊಳಗಿ ದೈವದ ದಾರಿಗೆ ಸಾಗುತ್ತಿತ್ತೂರು. ರಣಬೇರಮ್ಮ ಕಾವಲಾಗಿ ನಿಂತಳು, ಕಾಟೇರಮ್ಮ ಕರುಣೆಯ ಸುರಿಸಿದಳು. ನಾಂಚಾರಮ್ಮ ನಗುವಲಿ ಆಶೀರ್ವಾದ, ಗಂಗಮ್ಮ ತಾಯಿಯ ಕಣ್ಣಲ್ಲಿ ಕರುಣೆ. ಮುಳಬಾಗಿಲು ಈ ವರ್ಷ ಮುಂಗಾರು ಕೈಕೊಟ್ಟ ಪರಿಣಾಮ ಮುಳಬಾಗಿಲು ತಾಲೂಕಿನಲ್ಲಿ ಮಳೆ ಕೊರತೆ ತೀವ್ರಗೊಂಡಿದ್ದು ರೈತರು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಕೆರೆ ಕಟ್ಟೆಗಳು ಬತ್ತುತ್ತಿದ್ದು ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿರುವ ಹಿನ್ನೆಲೆಯಲ್ಲಿ ಮುಳಬಾಗಿಲಿನ ಐತಿಹಾಸಿಕ ಆಂಜನಾದ್ರಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಳೆರಾಯನ ಕೃಪೆಗಾಗಿ ಗ್ರಾಮಸ್ಥರು ದೇವರ ಮೊರೆ ಹೋದರು. ಮುಳಬಾಗಿಲಿನ ಜನಪದ ಸಂಪ್ರದಾಯ ಮತ್ತು ಸ್ಥಳೀಯ ಇತಿಹಾಸದ ಪ್ರಕಾರ ತೀವ್ರ ಬರಗಾಲ ಅಥವಾ ಮಳೆ ವಿಳಂಬವಾದ ಸಂದರ್ಭಗಳಲ್ಲಿ ಹಿರಿಯರು ಗ್ರಾಮಸ್ಥರನ್ನು ಕರೆದುಕೊಂಡು ಆಂಜನಾದ್ರಿ ಬೆಟ್ಟವನ್ನು ಏರಿ ಅಲ್ಲಿನ ದೈವಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಆಚರಣೆ ಹಲವು ತಲೆಮಾರುಗಳಿಂದ ನಡೆದುಕೊಂಡು ಬಂದಿದೆ. ಈ ಸಂಪ್ರದಾಯವನ್ನು ಸ್ಥಳೀಯರು ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಆಧ್ಯಾತ್ಮಿಕ ನಂಬಿಕೆಯ ಪ್ರತೀಕವೆಂದು ಪರಿಗಣಿಸುತ್ತಾರೆ. ಹಿರಿಯರ ಮಾರ್ಗದರ್ಶನದಂತೆ ಈ ಬಾರಿ ಸಹ ಕೆಲವು ಬಣಾವಣೆಯ ಯುವಕರು, ರೈತರು ಹಾಗೂ ಗ್ರಾಮಸ್ಥರು ಬೆಟ್ಟದ ತುದಿಗೆ ತೆರಳಿ ಅಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ, ರಣಬೇರಮ್ಮ, ಕಾಟೀರಮ್ಮ, ನಾಂಚಾರಮ್ಮ, ತಿರುಪತಿ ಗಂಗಮ್ಮ ಸೇರಿದಂತೆ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವರಿಗೆ ತಂಬಿಟ್ಟು, ದೀಪ, ನೈವೇದ್ಯ ಸಮರ್ಪಿಸಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಲಿ, ಕೆರೆಗಳು ತುಂಬಲಿ, ಜಾನುವಾರುಗಳಿಗೆ ಮೇವು ಸಿಗಲಿ, ರೈತರ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಲಿ ಎಂದು ಭಕ್ತಿಭಾವದಿಂದ ಪ್ರಾರ್ಥಿಸಿದರು. ಹಿರಿಯರ ಪ್ರಕಾರ ಹಿಂದಿನ ಕಾಲದಲ್ಲಿ ಮಳೆ ಕೈಕೊಟ್ಟಾಗ ಇದೇ ರೀತಿಯ ಪೂಜೆಗಳನ್ನು ನೆರವೇರಿಸಿದ ಬಳಿಕ ಉತ್ತಮ ಮಳೆಯಾದ ಉದಾಹರಣೆಗಳನ್ನು ಗ್ರಾಮಸ್ಥರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಈ ಸಂಪ್ರದಾಯವನ್ನು ಇಂದಿನ ಯುವ ಪೀಳಿಗೆಯು ಉಳಿಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ. ಪೂಜೆ ಬಳಿಕ ಮಾತನಾಡಿದ ಗ್ರಾಮಸ್ಥರು, ತಾಲೂಕಿನ ಬಹುತೇಕ ಕೆರೆಗಳು ಬತ್ತಿವೆ, ರೈತರು ಬೆಳೆದ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ, ಜಾನುವಾರುಗಳಿಗೆ ಮೇವು ದೊರೆಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಕೃತಿಯ ಅನುಗ್ರಹವೇ ನಮ್ಮ ಬದುಕಿನ ಆಧಾರ. ಆದ್ದರಿಂದ ನಮ್ಮ ಪೂರ್ವಜರು ನಡೆದು ಬಂದ ಸಂಪ್ರದಾಯದಂತೆ ದೇವರ ಮೊರೆ ಹೋಗಿ ಮಳೆರಾಯನ ಕೃಪೆಗಾಗಿ ಪ್ರಾರ್ಥಿಸಿದ್ದೇವೆ. ಶೀಘ್ರದಲ್ಲಿ ಉತ್ತಮ ಮಳೆಯಾಗಿ ರೈತರ ಸಂಕಷ್ಟ ನಿವಾರಣೆಯಾಗಲಿ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು. ಪ್ರಕೃತಿ, ಭಕ್ತಿ ಮತ್ತು ಜನಪದ ಸಂಪ್ರದಾಯ ಒಂದಾಗಿರುವ ಈ ಅಪರೂಪದ ಆಚರಣೆ ಮುಳಬಾಗಿಲಿನ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಹಿರಿಯರು ತೋರಿದ ಮಾರ್ಗದಲ್ಲಿ ಯುವಕರು ಭಾಗವಹಿಸುತ್ತಿರುವುದು ಸ್ಥಳೀಯ ಸಂಸ್ಕೃತಿ ಮತ್ತು ಗ್ರಾಮೀಣ ನಂಬಿಕೆಗಳು ಇಂದಿಗೂ ಜೀವಂತವಾಗಿವೆ ಎಂಬುದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಅಂಜನಾದ್ರಿ ಬೆಟ್ಟದ ಮೇಲೆ ಶ್ರೀ ರಣಭೈರವಮ್ಮ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯವರ ಪೂಜೆ ಕಾರ್ಯಕ್ರಮ ಆಗಿದ್ದು, ಇಲ್ಲಿ ವಿಶೇಷವಾಗಿ ಇಲ್ಲಿ ಪೂಜೆ ಮಾಡೋದ್ರಿಂದ ಬರಗಾಲದಲ್ಲಿ ಮಳೆ ಮಳೆ ಬಂದೇ ಬರುತ್ತೆ. ಸಾಯಂಕಾಲ ಯಾವುದೇ ಒಂದು ಕಾರಣಕ್ಕೆ ಮಳೆ ಬಂದು ಇಲ್ಲಿ ಬೆಳೆಗಳು ಹಾಗೂ ರೆಡಿಯಾಗಿರ್ತವೆ. ಹಾಗೂ ಭಕ್ತಾದಿಗಳಿಂದ ಈ ಕಾರ್ಯಕ್ರಮವನ್ನು
ನಡೆಸ್ಕೊಂಡೇ ಬರುತ್ತೇವೆ. ವಿಜಯನಗರದ ಸಾಮ್ರಾಜ್ಯದ ಹೆಬ್ಬಾಗಿಲು, ನಮ್ಮ ಮೂಡನ ಬಾಗಿಲು. ಕರ್ನಾಟಕಕ್ಕೆ ಮೊದಲ ಸೂರ್ಯ ರಶ್ಮಿ ತಗುಲುವ ಒಂದು ಸ್ಥಳ ಮುಳಬಾಗಿಲು. ಉತ್ತರಕ್ಕೆ ನಮ್ಮ ಹಾವನಿ ಬೆಟ್ಟ, ದಕ್ಷಿಣಕ್ಕೆ ನಮ್ಮ ಕುರುಡುಮಲೆ, ಪೂರ್ವಕ್ಕೆ ನಮ್ಮ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ತರ ಮುಂತಾದ ದೇವಸ್ಥಾನಗಳಲ್ಲಿ ಇಲ್ಲಿ ಒಂಥರ ವಿಜಯನಗರ ಸಾಮ್ರಾಜ್ಯದ ಹೆಬ್ಬಾಗಿಲು ಅಂತಾನೆ ಕರೀಬಹುದು. ಆ ತರ ಇದು ಮುಳಬಾಗಿಲಿನ ಅಂಜನಾದ್ರಿ ಬೆಟ್ಟ. ಇದ್ರ ವಿಶೇಷತೆ ಏನು ಅಂದ್ರೆ, ನಮ್ಮ ಪೂರ್ವಜರು ಈ ಮಳೆ ಏನು ಬರೆದಿದ್ದಾಗ ಈ ತಾಯಿ ನಮ್ಮ ಸಪ್ತಮಾತೃಕೆ ನಮ್ಮ ರಣಭೈರಮ್ಮ ಈ ತಾಯಿನ ನಾವು ನಮಿಸುತ್ತಾ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಒಂದು ವಾಡಿಕೆ. 106 ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದೀವಿ ನಾವು. ಇಲ್ಲಿ ಏನಾದ್ರು ಮಳೆ ಬರೆದಿದ್ರೆ, ಏನಾದ್ರು ಜನರಿಗೆ ರೋಗ ರುಜಿನಗಳೇನಾದ್ರು ಇದ್ರೆ ಅದಕ್ಕೆಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಡ್ ಬಂದಿರೋದು. ಇವಾಗ ನಮ್ಮ ಸಮುದಾಯ, ವಹನಿಕುಲ ಸಮುದಾಯದ ಕ್ಷತ್ರಿಯ ಜನಾಂಗವು ಇದು ಮಾಡ್ಕೊಂಡ್ ಬಂದಿದೆ. ಊರೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾಡ್ಕೊಂಡ್ ಬಂದಿದೆ. ಮತ್ತೆ ಇಲ್ಲಿ ಕೆಳಗಡೆ ನಾಂಚರಮ್ಮ ದೇವಸ್ಥಾನ, ಆದಿನಾಂಚನಮ್ಮ ದೇವಸ್ಥಾನ, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಗುಡಿ, ಮತ್ತೆ ನಮ್ಮ ದ್ರೌಪದಮ್ಮ ದೇವಸ್ಥಾನ. ಕರಗ ಇಲ್ಲಿ ಮೂಲ ಇಲ್ಲಿಂದ ತಗೊಂಡೋಗಿ ಮಾಡ್ತಿದ್ದಿದ್ದು. ನಮ್ಮ ಪೂರ್ವಜರು ಇಲ್ಲಿಂದಾನೇ ಆ ತಾಯಿಯನ್ನ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ತಗೊಂಡೋಗಿ ನಮ್ ಕರಗ ಉತ್ಸವ ಮಾಡ್ತಿದ್ದು. ಕರಗದ ಉತ್ಸವ ಏಕ್ ಮಾಡ್ತಿದ್ವಿ ಅಂದ್ರೆ, ಮುಳಬಾಗಿಲಿನ ಜನರಾಗ್ಲಿ, ನಮ್ಮ ಎಲ್ಲಾ ತರ ಜನಾಂಗದವರಾಗ್ಲಿ ಚೆನ್ನಾಗಿರ್ಲಿ, ಅವರ ಆರೋಗ್ಯ ಚೆನ್ನಾಗಿರ್ಲಿ, ಮಳೆ ಚೆನ್ನಾಗಾಗ್ಲಿ, ಬೆಳೆಗಳಿಗೆ ಏನು ಹಾನಿ ಆಗದಿರ್ಲಿ, ಬೆಳೆ ಚೆನ್ನಾಗಾಗ್ಲಿ ಅಂತ ಒಂದು ಉದ್ದೇಶದಿಂದ ಇಲ್ಲಿ ಕರಗ ಮಾಡ್ತಿದೀವಿ ನಾವು. ಇವಾಗ ಈ ದಿನದ ಪ್ರಯುಕ್ತ ಏನು ಅಂದ್ರೆ, ಮಳೆ ಇಲ್ಲ, ಈ ವರ್ಷ ಮಳೆ ಇಲ್ಲ. ಈ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಮಳೆ ಇಲ್ಲ, ಮುಳಬಾಗಿಲಿನಾದ್ಯಂತ ಕೂಡ ಎಲ್ಲಿ ಏನು ಮಳೆ ಇಲ್ಲ. ಅದಕ್ಕೆ ನಮ್ಮ ವಹನಿಕುಲ ಜನಾಂಗದವರು, ಕ್ಷತ್ರಿಯ ಜನಾಂಗದವರು ಇವರೆಲ್ಲ ಬಂದು ನಾವೆಲ್ಲ ಈ ತಾಯಿಗೆ ಮಳೆ ಬರ್ಲಿ, ಈ ವರ್ಷ ಚೆನ್ನಾಗಿ ಮಳೆ ಆಗ್ಲಿ, ಬೆಳೆಗಳೆಲ್ಲ ಚೆನ್ನಾಗಾಗ್ಲಿ ಅಂತ ನಾವೆಲ್ಲರೂ ಬಂದು ಪ್ರಾರ್ಥಿಸುತ್ತಿದ್ದೇವೆ ಇಲ್ಲಿ ಅಷ್ಟೇ. ಬೆಟ್ಟದ ತುದಿಯ ಶಿವಲಿಂಗ ಸಾಕ್ಷಿ, ಆಂಜನೇಯನ ಭಕ್ತಿಯ ಶಕ್ತಿ, ತಂಬಿಟ್ಟು ದೀಪದ ಬೆಳಕಿನಲ್ಲಿ ಮಳೆರಾಯನ ಮೊರೆ ಹೋದ ಜನ. ಕೆರೆಗಳು ತುಂಬಲಿ, ನದಿಗಳು ಹರಿಯಲಿ, ರೈತನ ಹೊಲದಲ್ಲಿ ಹಸಿರು ನಗಲಿ, ಜಾನುವಾರುಗಳಿಗೆ ಮೇವು ಸಿಗಲಿ, ಈ ನೆಲದ ಜನರಿಗೆ ಬದುಕು ಅರಳಲಿ. ಪೂರ್ವಜರ ನಂಬಿಕೆ ಇದು. ಬರಗಾಲ ಬಂದಾಗ ಬೆಟ್ಟವೇರಿ ದೈವಕ್ಕೆ ಬೇಡಿದರೆ ಮಳೆ ಖಂಡಿತ ಬರುತ್ತದೆ. ಇದು ಕೇವಲ ಆಚರಣೆ ಅಲ್ಲ, ನಮ್ಮ ಸಂಸ್ಕೃತಿಯ ಉಸಿರು, ನಮ್ಮ ಇತಿಹಾಸದ ಹೆಮ್ಮೆ, ನಮ್ಮ ಭಕ್ತಿಯ ಅಮರ ಪರಂಪರೆ. ಗಂಟೆಗಳು ಮೊಳಗಲಿ, ಕಹಳೆಗಳು ಕೇಳಿಸಲಿ, ಡೊಳ್ಳಿನದ ಮೊಳಗಲಿ, ಮೋಡಗಳು ಗುಡುಗಲಿ, ಆಂಜನೇಯ ಕಾಪಾಡು, ರಣಬೇರಮ್ಮ ಕರುಣಿಸು, ಕಾಟೇರಮ್ಮ ಆಶೀರ್ವದಿಸು, ತಿರುಪತಿ ಗಂಗಮ್ಮ ಮಳೆಯ ಹರಿಸು. ಮೋಡಗಳು ಸೇರುತ್ತಿವೆ, ಗಾಳಿ ಹಾಡುತ್ತಿದೆ, ಮಣ್ಣಿನ ಪರಿಮಳ ಬರುತ್ತಿದೆ, ಮಳೆರಾಯ ಬರುತ್ತಿದ್ದಾನೆ. ಜೈ ರಣಬೇರಮ್ಮ, ಜೈ ಕಾಟೇರಮ್ಮ, ಜೈ ನಾಚಾರಮ್ಮ, ಜೈ ತಿರುಪತಿ ಗಂಗಮ್ಮ. ಮುಳಬಾಗಿಲಿನ
ದೇವರ ಮೊರೆ